ದಿನೇಶ್ ಅಮೀನ್ ಮಟ್ಟು ಅವರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಸರ್. ಒಂದು ವಿಚಾರ ತಾವು ಆರಂಭದಲ್ಲೇ ಹೇಳಿದ್ರಿ, ವೇವ್ಲೆಸ್ ಎಲೆಕ್ಷನ್ ಆಗಿತ್ತು ಇದು ಅಂತ. ಈ ಅಂಡರ್ ಕರೆಂಟ್ ಅಂತ ಹೇಳ್ತಾರೆ ಅಥವಾ ಈ ಸುಪ್ತ ಅಲೆ, ಇಂಥದ್ದು ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಷನ್ನ ರಿಸಲ್ಟ್ ಅನ್ನೇ ಬುಡಮೇಲು ಮಾಡಿದಂಥ ಉದಾಹರಣೆಗಳಿದ್ದಾವೆ. ಅಂಥದ್ರದ್ದು ಏನಾದರೂ ಮುನ್ಸೂಚನೆ ಇತ್ತಾ ಸರ್ ಈ ಎಲೆಕ್ಷನ್ ನಲ್ಲಿ ಅಂಡರ್ ಕರೆಂಟು? ನಾನು ಈ ಚುನಾವಣೆಯಲ್ಲಿ ಅಂಥ ಒಂದು ಅಂಡರ್ ಕರೆಂಟ್ ಇದೆ ಅಂತ ಹೇಳಿದರೆ ಅದು ಮಹಿಳಾ ಮತದಾರರದ್ದು. ಮಹಿಳಾ ವುಮೆನ್ಸ್ ವೋಟ್ ಬ್ಯಾಂಕ್ ಎನ್ನುವುದಿದೆಯಲ್ಲ, ಅದು ಮೊದಲ ಬಾರಿ ಒಂದು ನಿರ್ಣಾಯಕ ಪಾತ್ರ ವಹಿಸುವ ಎಲ್ಲ ಸಾಧ್ಯತೆಗಳಿದೆ. ಅದು ನೀವು ಗ್ಯಾರಂಟಿ ಸ್ಕೀಮ್ಗಳ ಭಾಳ ದೊಡ್ಡ ಬೆನಿಫಿಷರೀಸ್ ಅದು ಮಹಿಳೆಯರು. ಕರ್ನಾಟಕದಲ್ಲಿ ನೀವು ನೋಡಿದರೆ ಮಹಿಳೆಯರು. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸ್ವಲ್ಪ ಚಿಗುರಿದರೆ ಮತ್ತು ಅದು ಇವತ್ತು 15 ಸೀಟ್ ಬರುತ್ತೆ, 18 ಸೀಟ್ ಬರುತ್ತೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಒಂದು ಏನಂದರೆ ಅವರ ಗ್ಯಾರಂಟಿ ಸ್ಕೀಮ್ಗಳ ಸಕ್ಸಸ್ ಅಂತ ಹೇಳ್ತಾರೆ. ಗ್ಯಾರಂಟಿ ಸ್ಕೀಮ್ಗಳ ನೋಡಿ, ನಾವು ಇಲ್ಲಿಯವರೆಗಿನ ಚುನಾವಣೆಗಳಲ್ಲಿ ಭಾಳಷ್ಟು ವೋಟ್ ಬ್ಯಾಂಕ್ಗಳನ್ನು ನೋಡಿದ್ದೇವೆ. ಅದು ದಲಿತರ ವೋಟ್ ಬ್ಯಾಂಕ್, ಮುಸ್ಲಿಮರ ವೋಟ್ ಬ್ಯಾಂಕ್, ಬಡವರ ವೋಟ್ ಬ್ಯಾಂಕ್, ಈ ಎಲ್ಲ ವೋಟ್ ಬ್ಯಾಂಕ್ಗಳಿಗೆ ಒಂದು ಇತಿಮಿತಿಗಳಿದೆ. ಅದಕ್ಕೆ ಒಂದು ಜಾತಿದ್ದು ಇಲ್ಲದ್ರೆ ಒಂದು ವರ್ಗದ ಈ ರೀತಿಯ ಮಿತಿಗಳಿದೆ. ನನ್ನ ಪ್ರಕಾರ ಇದು ಭಾಳ ಪಾಸಿಟಿವ್ ಆದ ವೋಟ್ ಬ್ಯಾಂಕ್ ಏನಂದರೆ ಮಹಿಳೆಯರ ವೋಟ್ ಬ್ಯಾಂಕ್. ಇವತ್ತು ಮಹಿಳೆಯರು, ನೀವು ಯಾರ ಹತ್ರ ನೀವು ಕರ್ನಾಟಕದಲ್ಲಿ ಮಹಿಳೆಯರ ಹತ್ರ ಮಾತಾಡಿದ್ರು ಇಲ್ಲದ್ರೆ ಬೇರೆ ಕಡೆ ಮಾತಾಡಿದ್ರು ನೋಡಿದರೆ, ಮಹಿಳೆಯರಲ್ಲಿ ನಾವು ಈ ಪೊಲಿಟಿಕಲ್ ಈ ಇಡೀ ಪ್ಲೇಯಲ್ಲಿ ನಾವು ಕೂಡ ಒಂದು ಪ್ರಧಾನ ಪಾತ್ರಧಾರಿಗಳು ಎನ್ನುವ ರೀತಿಯ ಒಂದು ವಿಶ್ವಾಸ ಬಂದುಬಿಟ್ಟಿದೆ. ನಾನು ಕರ್ನಾಟಕದಲ್ಲಿ ಈ ಮಹಿಳಾ ವೋಟ್ ಬ್ಯಾಂಕ್ ಎನ್ನುವುದು ಕಾಂಗ್ರೆಸ್ಗೆ ಹೇಗೆ ಹೆಲ್ಪ್ ಆಗ್ತಾ ಇದೆಯಾ, ಅದೇ ರೀತಿ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ BJPಗೆ ಇರುವ ಒಂದು ಪಾಸಿಟಿವ್ ಅಂಶ ಏನಂದರೆ ಅದು 5 ಕಿಲೋ ಧಾನ್ಯ ಕೊಡುವಂಥ ನರೇಂದ್ರ ಡಿಸ್ಕನೆಕ್ಟ್ ಆಯಿತು ಅಂತ ನಾನು ಭಾವಿಸ್ತೀನಿ. ನಾನು ಅದೇ ಪ್ರಶ್ನೆಯನ್ನು ಶನಿವಾರ ಅವರಿಗೆ ಮೂವ್ ಮಾಡ್ತೀನಿ. ಈ ಸುಪ್ತ ಅಲೆ ಅಥವಾ ಅಂಡರ್ ಕರೆಂಟು ಎಷ್ಟೋ ಸಂದರ್ಭದಲ್ಲಿ ಫಲಿತಾಂಶವನ್ನು ಬುಡಮೇಲು ಮಾಡಿದೆ. ಮಹಿಳಾ ಮತದಾರರು, ಬಟ್ ಅವರು ವೋಟ್ ಬ್ಯಾಂಕ್ ಅನ್ನೋ ಒಂದು ಪದವನ್ನು ಬಳಸಿದರು. ನಾನು ಅದ್ರ ಬಗ್ಗೆ ನನ್ನ ಆಕ್ಷೇಪ ಇದೆ. ಯಾರನ್ನು ಒಂದು ವೋಟ್ ಬ್ಯಾಂಕ್ ಅಂತ ಒಂದು ಪಕ್ಷ ಮಾಡ್ಕೋಬಾರ್ದು ನಾವು. ಆದರೆ ಈ ಸಲ ಇಂಡಿ ಬ್ಲಾಕ್ ಎಸ್ಪೆಷಲಿ ಕಾಂಗ್ರೆಸ್ನವರು ಮಾಡಿರೋದು, ಅವರ ಟಾರ್ಗೆಟೇ ಮಹಿಳೆಯರು. 8,500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಟಕಾಟಕ್ ಬಂದು ಬೀಳುತ್ತೆ ಅಂತ ಹೇಳಿದ್ದಿದೆಯಲ್ಲ. ಸೊ ದೇ ಹ್ಯಾವ್ ಐಡೆಂಟಿಫೈಡ್ ದಟ್ ಮಹಿಳೆಯರೇ ಅಂಡರ್ ಕರೆಂಟ್ ಅಂಥೇಳಿ. ಇಲ್ಲಿ ಪರೀಕ್ಷೆಗೆ ಬಿದ್ದಿರೋದು ಈ ಸಲದ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಜಾರಿ ಮಾಡಿದಂತಹ ವೆಲ್ಫೇರ್ ಸ್ಕೀಮ್ಗಳು, 5 kg ಅಕ್ಕಿಯಿಂದ ಹಿಡಿದು ಉಜ್ವಲ ಸ್ಕೀಮ್ ತನಕ ಯಾವ್ಯಾವುದು ನೇರವಾಗಿ ಮಹಿಳೆಯರ ಬದುಕನ್ನು ತಟ್ಟಿದೆಯೋ ಆ ಸ್ಕೀಮ್ಗಳು ವರ್ಸಸ್ 8,500 ರೂಪಾಯಿ ತಿಂಗಳು. ಇದು ಎರಡರಲ್ಲಿ ಯಾವುದು ಗೆಲ್ಲತ್ತೆ ಅಂತ ನೋಡಬೇಕು. ಇದು ಯಾವುದು ಗೆಲ್ಲತ್ತೆ ಅಂತ ನೋಡೋದು ಕೂಡ ಅದನ್ನು ಯಾರು ಹೇಳಿದರೂ ಅವರ ಕ್ರೆಡಿಬಿಲಿಟಿಯ ಮೇಲೆ ನಿಂತಿದೆ ಅಂತ ನಾನು ಹೇಳೋದು. ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ಸಿಗಾಗಲಿ ಅಥವಾ ಇಂಡಿಯಾ ಬ್ಲಾಕ್ಗಾಗಿ ನಾವು ಈ ಎಲೆಕ್ಷನ್ನ ಗೆಲ್ಲಬಹುದು ಅನ್ನುವ ವಿಶ್ವಾಸ ಬಂದಿರೋದ್ರಿಂದ, ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ ಯಶಸ್ವಿ ಆಗಿದ್ದರಿಂದ. ಸೊ ಅದಾದ ನಂತರ ಚಂದ್ರಮೋಹನ್ ಅವರು ಹೇಳ್ದಂಗೆ 1-2-3 ರಾಜ್ಯಗಳಲ್ಲಿ ಅದು ಫೇಲ್ ಆಯಿತು. ಬಟ್ ಸ್ಟಿಲ್ ಇಲ್ಲಿ ಗ್ಯಾರಂಟಿ ಸ್ಕೀಮ್ಗೆ ಒಂದು ಸ್ಪಷ್ಟ ರೂಪವನ್ನು ಕೊಟ್ಟಿದೆ ಕಾಂಗ್ರೆಸ್. 8,500 ರೂಪಾಯಿ ಪ್ರತಿ ತಿಂಗಳು ಒಬ್ಬ ಮಹಿಳೆಗೆ, ಬಡ ಮಹಿಳೆಗೆ ಕೊಡ್ತೀವಿ. 1 ಲಕ್ಷ ಅಂತ ಅದನ್ನು 1 ಲಕ್ಷ, ವರ್ಷಕ್ಕೆ 1 ಲಕ್ಷ. ಅದನ್ನು 2 ಲಕ್ಷ ಮಾಡಿದರೂ ಮಾಡಬಹುದು ಅಂತ ರಾಹುಲ್ ಗಾಂಧಿ ಮತ್ತೆ ಹೇಳಿದ್ದಾರೆ. ನಮ್ಮ ಮುಂದಿನ ವರ್ಷಗಳಲ್ಲಿ ಅದನ್ನು 2 ಲಕ್ಷ ಮಾಡೋದಕ್ಕೂ ರೆಡಿ ಇದೆ ಅಂತ ಹೇಳಿದ್ದಾರೆ. ಅದಾದ ನಂತರ ನಿರುದ್ಯೋಗಿ ಪದವೀಧರರಿಗೆ ಪೆಹಲಿ ನೌಕರಿ ಪಕ್ಕಿ ಅಂತ ಒಂದು ಸ್ಕೀಮ್ ಮಾಡಿದಾರಲ್ಲ, ಇವೆಲ್ಲವೂ ಒಂದು ಸ್ಪಷ್ಟವಾದ ರೂಪ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು. ಅದರ ಎಕನಾಮಿಕ್ ಸಾಧ್ಯತೆಗಳ ಬಗ್ಗೆ ನಾವು ಬೇರೆ ಒಂದು ದೊಡ್ಡ ಚರ್ಚೆನ ಮಾಡಬೇಕಾಗುತ್ತೆ. ಅದರಿಂದ ಆಗಬಹುದಾದ ಹೊರೆ ಎಷ್ಟು, ಅದರಿಂದ ಹೇಗೆ ಪಾರಾಗಬೇಕು, ಇದೇ ಕಾರ್ಯಸಾಧನ ಅದು ಹೌದೋ ಅಲ್ವೋ ಅನ್ನೋದು. ಬಟ್ ಚುನಾವಣೆಯ ಮೇಲೆ ಅದು ಪ್ರಭಾವ ಬೀರುವಂತಹ ಶಕ್ತಿ ಇದೆ ಅದಕ್ಕೆ, ಮಹಿಳಾ ಮತದಾರರ ಮೇಲೆ ಮತ್ತು ಯುವ ಮತದಾರರ ಮೇಲೆ. ಅದು ಯಾವಾಗ ಪ್ರಭಾವ ಬೀರುತ್ತೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕೊಟ್ಟಿರೋ ಗ್ಯಾರಂಟಿ ಸ್ಕೀಮ್ಗಳು ಯಶಸ್ವಿಯಾಗಿ ಜಾರಿ ಮಾಡಿದೆ ಅನ್ನೋದನ್ನು ಎಷ್ಟು ಯಶಸ್ವಿಯಾಗಿ ಅವರು ಜನಗಳಿಗೆ ತಲುಪಿಸ್ಲಿಕ್ಕಾಗತ್ತೆ, ದೇಶದ ಜನಕ್ಕೆ. ಇಲ್ಲಿ ಗ್ಯಾರಂಟಿ ನಾವು ಕೊಟ್ಟಿದ್ದೀವಪ್ಪ, ನಿಮಗೂ ಕೊಡ್ತೀವಿ, ಟ್ರಸ್ಟ್ ಈಸ್ ದಿ ಫ್ಯಾಕ್ಟರ್ ಹಿಯರ್. ಗ್ಯಾರಂಟಿ ಈಸ್ ನಾಟ್ ದಿ ಫ್ಯಾಕ್ಟರ್. ಯು ಆರ್ ಗಿವಿಂಗ್ ಮಿ ಎ ಗ್ಯಾರಂಟಿ ಆಲ್ ರೈಟ್, ಬಟ್ ಕ್ಯಾನ್ ಐ ಟ್ರಸ್ಟ್ ಯು? ಆ ಟ್ರಸ್ಟ್ ಇಲ್ಲಿಗೆ ಬರುತ್ತೆ ಅಂತ ಅನಿಸುತ್ತೆ. ಮೋದಿಯವರ ಸರ್ಕಾರ ಇದುವರೆಗೆ ಕೊಟ್ಟಿರುವಂಥ ಮಹಿಳೆಯರ ಮತ್ತು ಯುವಜನರ ಬದುಕಿಗೆ ನೇರವಾಗಿ ಒಂದು ವಿಚಾರ ಹೇಳಿದರು. ದಕ್ಷಿಣ ಭಾರತದ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡ್ತಾರೆ ಅನ್ನೋದು ಹೊಸ ಕಾನ್ಸೆಪ್ಟ್ ಅಲ್ಲ.
ಉತ್ತರ ಭಾರತದಲ್ಲಿ ಅದು ಹೊಸ ಕಾನ್ಸೆಪ್ಟ್. ಯಾಕಂತಂದ್ರೆ ಕೊರೋನಾ ಟೈಮಲ್ಲಿ ಅದನ್ನು ಸ್ಟಾರ್ಟ್ ಮಾಡಲಾಯಿತು. 80 ಕೋಟಿ ಜನರಿಗೆ ಫ್ರೀ ರೇಷನ್ ಕೊಟ್ಟಿದ್ದಿದೆಯಲ್ಲ, ಅದೇ ಹೇಳಿದ್ದು. ಆ ಯೋಜನೆ, ಆ ಥರದ ಯೋಜನೆಗಳು ವರ್ಸಸ್ ಕ್ಯಾಶ್ ಇನ್ಸೆಂಟಿವ್ಸ್, ಇದ್ರ ಯುದ್ಧ ಇದು. ಇಲ್ಲಿ ಯಾವ ನರೇಟಿವ್ ಗೆಲ್ಲತ್ತೆ ಅನ್ನೋದು, ಆ ನರೇಟಿವ್ ಯಾರಿಂದ ಬರ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೀಚ್ ಆಗಿದೆ. ನಾಯಕತ್ವದ ವಿಷಯವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ದೇಶವನ್ನ ಮುನ್ನಡೆಸ್ತಕ್ಕಂಥ ನಾಯಕ ಯಾರಿಗಿರಬೇಕು, ಕ್ರೆಡಿಬಿಲಿಟಿ. ಆ ಒಂದು ನಾಯಕತ್ವದ ವಿಶ್ವಾಸದ ವಿಷಯದಲ್ಲಿ ಬಂದಾಗ ಯಾರಿಗೆ ಗೆಲುವಾಗುತ್ತೆ? ಒಂದ್ ಕಡೆ ರಾಹುಲ್ ಗಾಂಧಿ ನಾಯಕತ್ವ, ಮತ್ತೊಂದು ಕಡೆ ಮೋದಿ ನಾಯಕತ್ವ. ಈಗ ಜನ ಮೋದಿ ನಾಯಕತ್ವವನ್ನು ಕೂಡ ನೋಡಿದ್ದಾರೆ, ರಾಹುಲ್ ಗಾಂಧಿ ನಾಯಕತ್ವವನ್ನು ಕೂಡ ನೋಡಿದ್ದಾರೆ. ಈ ವಿಷಯಗಳಲ್ಲಿ ಬಂದಾಗ ಯಾರ ಕಡೆ ಒಲವು ತೋರ್ಬೋದು? ಅದೇ ಹೇಳಿದ್ದು, ಇದು ದಿಸ್ ಈಸ್ ಅನ್ ಅನ್ವಾಂಟೆಡ್ ಥಿಂಗ್ ಫಾರ್ ಇಂಡಿಯಾ ಬ್ಲಾಕ್. ಅವರು ಇದನ್ನು ಮತ್ತೆ ಒಂದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇರಲಿಲ್ಲ. ಮೋದಿ ವಾಸ್ ನಾಟ್ ದಿ ಸೆಂಟ್ರಲ್ ಫಿಗರ್, ರಾಹುಲ್ ಗಾಂಧಿ ವಾಸ್ ನಾಟ್ ದಿ ಸೆಂಟ್ರಲ್ ಫಿಗರ್. ದಟ್ಸ್ ಹೌ ದೇ ವಾಂಟೆಡ್ ಟು ಫೈಟ್ ದಿ ಎಲೆಕ್ಷನ್. ಬಟ್ ಇವೆಂಚುಯಲಿ ಏನಾಯಿತು, ಬರ್ತಾ ಅಗೇನ್ ಇಟ್ ಹಸ್ ಬಿಕಮ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಈ ಥರದ ಫೈಟ್ ಬಂದಾಗ ಅಗೇನ್ ಒಟ್ಟಾರೆ ಜನಾಭಿಪ್ರಾಯ ಅಂತ ನಾವು ಏನು ಅನೇಕ ಮೂಡ್ ಆಫ್ ದಿ ನೇಷನ್ ಸರ್ವೆಗಳು ನೋಡಿದ್ದೀವಲ್ಲ, ಅಲ್ಲಿ ಈಗಲೂ ಅಂತರ ತುಂಬ ಇದೆ. ನಾಯಕತ್ವದ ವಿಶ್ವಾಸಾರ್ಹತೆಯ ಪ್ರಶ್ನೆಯಲ್ಲಿ ಜನಾಭಿಪ್ರಾಯ ತಗೊಂಡಾಗ ಮೋದಿಯವರು ಮತ್ತು ರಾಹುಲ್ ಗಾಂಧಿ ಜಗದೀಶ್ ಅವರನ್ನು ಒಮ್ಮೆ ಇನ್ಕ್ಲೂಡ್ ಮಾಡ್ಕೋತೀನಿ ಇದಕ್ಕೆ. ಜಗದೀಶ್, ಬಹುಶಃ ಮೊನ್ನೆ ನನಗೆ ನೆನಪಿದೆ, ಖರ್ಗೆ ಅವರು ಮಾತನಾಡುವಾಗ ಅಂಡರ್ ಕರೆಂಟ್ ಬಗ್ಗೆ ಮಾತನಾಡಿದರು. ದೆಹಲಿಯ ಇಂಡಿಯಾ ನಾಯಕತ್ವ ಅಥವಾ ಇಂಡಿಯಾ ಮೈತ್ರಿಕೂಟದ ನಾಯಕತ್ವ ಆ ಸುಪ್ತ ಅಲೆ ಮಾಡುವಂತ ಮ್ಯಾಜಿಕ್ನ ನಿರೀಕ್ಷೆಯಲ್ಲಿ ಏನಾದರೂ ಇದೆಯಾ? ಖಂಡಿತ ರಕ್ಷತ್, ನಾನಿಲ್ಲಿ 2 ವಿಚಾರಗಳನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು, ಅವಾಗ ಅಮೀನ್ ಮಟ್ಟು ಸರ್ ಹೇಳ್ಬೇಕಾದಂತ ಸಂದರ್ಭದಲ್ಲಿ 5 kg ಅಕ್ಕಿಯ ವಿಚಾರವಾಗಿ ಹೇಳ್ತಾ ಇದ್ರು. ನಿಜ 100% ಅದು. ಯಾಕಂದ್ರೆ ನಾನು ಈಸ್ಟ್ UPS ಕಡೆಗೆ ಬಹಳಷ್ಟು. ಜಗದೀಶ್, ಒಂದೇ ನಿಮಿಷ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಜಾಯ್ನ್ ಆದ್ರು. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ. ಮಾರ್ಚ್ನಿಂದ ಶುರುವಾಯಿತು ಈ ಯುದ್ಧ, ರಾಜಕೀಯ ಪಕ್ಷಗಳಿಗೆ ಯುದ್ಧ, ನಮಗೆ ಹಬ್ಬ ಅಂದ್ರೆ ಸಾಮಾನ್ಯ ಜನರಿಗೆ. ಸೊ ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಇಡೀ ದೇಶದ ಜನ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೋ ನಾನು ಅದೇ ಥರ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ. ದೇಶದ ಜನ ಎಲ್ಲ ಮತ್ತೆ ಮೋದಿ ಬರಬೇಕು, ಈ ದೇಶ ಬಲಾಢ್ಯ ಆಗಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶ ವಿಶ್ವದಲ್ಲೇ ನಂಬರ್ 1 ಆಗಬೇಕು ಅನ್ನೋದು ಜನರ ಬಯಕೆ. ಜನರ ಬಯಕೆನ ಆರ್ ಅಶೋಕ್ ಅವರ ಬಯಕೆನ ಮೋದಿ ಅವರು ಬರಬೇಕು ಅಂತ? ಕಾಂಗ್ರೆಸ್ ಜನತೆನೇ ಜನಾರ್ದನನ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಒಬ್ಬ ಪಕ್ಷದ ಮುಖಂಡನಾಗಿ ಮೋದಿ ಮತ್ತೆ ಬರಬೇಕು ಅಂತ ಬಯಸುವಂಥದ್ದು ಹೆಮ್ಮೆಯ ವಿಚಾರ. ನನಗಂತೂ ಹೆಮ್ಮೆಯ ವಿಚಾರ. ಮೋದಿ ಪ್ರಧಾನಿ ಆಗಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಅಶೋಕ್ ಅವ್ರೆ, 400 ರನ್ ದಾಟ್ತೀವಿ ಅಂತೆಲ್ಲ ರಣ ಉತ್ಸಾಹದಲ್ಲಿ ಹೊರಟ್ರಿ ನೀವು ಎಲೆಕ್ಷನ್ ಕ್ಯಾಂಪೇನ್ಗೆ. ಬಟ್ ಅದು ಆಗತ್ತೆ ಅಥವಾ ಆಗಿರುವಂಥ ಸಾಧ್ಯತೆ ಇದೆ ಅಂತ ಭಾವಿಸ್ತೀರಾ ನೀವು? 400 ರನ್ ದಾಟೋದಷ್ಟು ಈಸಿನಾ? ನಾವು ನೋಡಿ, ಕಳೆದ ಬಾರಿನೂ ನಾವು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದೀರಿ. ನಾವು NDA ನಾವು 300 ಸೀಟ್ಗಳನ್ನು ದಾಟ್ತೀರಿ, BJP ಒಂದೇ ಅಂತ. ನಾವು 303 ಬಂದಿರಿ ನಾವು ಕಳೆದ ಬಾರಿ. ಆದ್ದರಿಂದ ಈ ಸರಿನೂ ಕೂಡ ನಮ್ಮ ನಾಯಕರು ದೇಶ ಎಲ್ಲ ಸಂಚಾರ ಮಾಡಿ 10 ವರ್ಷ ದೇಶದ ಮೂಲೆಗಳಲ್ಲಿ ಸಂಚಾರ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಅನ್ಸಕ್ಕೆ ಶುರುವಾಯಿತು, ಕಾರ್ಯಕರ್ತರಿಗೆ ಅನ್ಸಕ್ಕೆ ಶುರುವಾಯಿತು, ಈ ಬಾರಿ ನಾವು 400ರನ್ನು ರೀಚ್ ಮಾಡ್ಬೋದು ಅಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಕೊಟ್ಟಿದ್ದಾರೆ. ನನಗನ್ಸುತ್ತೆ ದೇಶದ ಜನ, ಮತದಾರ ಇದ್ದಾನಲ್ಲ, ಅವರೇ ಸರ್ವೋಚ್ಚ. ಅವರು ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದ್ರ ಮೇಲೆ ಎಲ್ಲ ತೀರ್ಮಾನ ಆಗೋದು. ಆದ್ದರಿಂದ ಈ ದೇಶದ ಜನ ಮೋದಿಯವರಿಗೆ 400 ಸೀಟನ್ನು ಕೊಡ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ನಾವು ಈ ಚುನಾವಣೆಗೆ ಒಂದು ಗುರಿಯನ್ನು ಕೊಟ್ಟಿದ್ರಿ. ನಮಗೆ ಗುರಿ ಇದೆ, ಆ ಗುರಿಯನ್ನು ರೀಚ್ ಮಾಡುವಂಥ ಶಕ್ತಿಯ ಕಾರ್ಯಕರ್ತರಿದ್ದಾರೆ ನಮ್ಮ ಪಾರ್ಟಿಗೆ. ಅದು ವಿರೋಧ ಪಕ್ಷಗಳಿಗಿಲ್ಲ. ನಮಗೆ ಗುರಿ ಇದೆ, ಆ ಗುರಿಯನ್ನು ರೀಚ್ ಮಾಡುವಂಥ ಶಕ್ತಿಯ ಕಾರ್ಯಕರ್ತರಿದೆ, ನಾಯಕರ ದಂಡೆ ಇದೆ, ನಮಗೆ ಕ್ಯಾಪ್ಟನ್ ಇದ್ದಾರೆ. ವಿರೋಧ ಪಕ್ಷಕ್ಕೆ ಕ್ಯಾಪ್ಟನ್ನೇ ಇಲ್ಲ. ಕ್ಯಾಪ್ಟನ್ ಇದ್ದಾರೆ, ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಕ್ಯಾಂಡಿಡೇಟ್ ಯಾರು ಅಂದ್ರೆ ಅಲ್ಲ, ಅವರಲ್ಲಿ ಕ್ಯಾಪ್ಟನ್ ಯಾರಾಗಬೇಕು ಅಂತ ನೀವು ಡಿಸೈಡ್ ಮಾಡಿ? ಎಲ್ಲಿ ಯಾರು ಹೇಳಿದ್ರು ಅವ್ರನ್ನ ಪ್ರಧಾನಮಂತ್ರಿ? ಅಲ್ಲ, ಅವ್ರು ಡಿಸೈಡ್ ಮಾಡಬೇಕು ಅಂದೆ. ನಾನು ಯಾಕೆ ಡಿಸೈಡ್ ಮಾಡ್ಲಿ? ನಾನು ಯಾಕೆ ಕಾಂಗ್ರೆಸ್ ಅಲ್ಲಿ ಡಿಸೈಡ್ ಮಾಡಿ? ಅವ್ರು ಡಿಸೈಡ್ ಮಾಡಬೇಕು ನಮ್ ಕ್ಯಾಪ್ಟನ್ ಯಾರು ಅಂತ ಹೇಳಿ. ಕ್ಯಾಪ್ಟನ್ ಇಂಡಿಯಾ ಅಲಯನ್ಸ್ಗೆ ಬಹುಮತ ಬಂದ್ರಿ ಅಂತ ಅವ್ರು ಯಾಕೆ ಡಿಸೈಡ್ ಮಾಡಿಲ್ಲ ಇಷ್ಟು ದಿನಗಳ ಕಾಲ? ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ.
ಅದೇ ಈಗ ಇನ್ನೇನು ಚುನಾವಣೆ ಮುಗಿತಾ ಬರ್ತಾ ಇದೆ, ಈಗ ಯಾರಿಗೋಸ್ಕರ ಡಿಕ್ಲೇರ್ ಮಾಡ್ತಾರೆ ಅವರು? ಯಾರಿಗೋಸ್ಕರ ಡಿಕ್ಲೇರ್? ಪೋಲಿಂಗ್ ಆಗೋಯ್ತಲ್ಲ ಈಗ, 6 ಗಂಟೆಗೆ ಪೋಲಿಂಗ್ ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು 295 ಗೆಲ್ತೀವಿ ಇಂಡಿಯಾ ಮೈತ್ರಿಕೂಟ ಅಂತ. ಅವರು 295 ಹೇಳಿದ್ದಾರೆ ಅಂತೀರಲ್ಲ, ಅದಕ್ಕೆ ಮೊದಲನೇದು ತೆಗೆದುಬಿಡಿ, 2 ತೆಗೆದುಬಿಡಿ. ಉಳಿದೋದೆಷ್ಟು 95 ಉಳಿತತೆ ಅಷ್ಟೇ ಗ್ಯಾರಂಟಿ ಅವ್ರಿಗೆ. ಅಷ್ಟು ಬಿಟ್ಟರೆ ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಕಳೆದ ಬಾರಿನೂ ಕಾಂಗ್ರೆಸ್ ಎಷ್ಟು ಗೆದ್ದಿದೆ? 50 ಗೆಲ್ಲಕ್ಕಾಗಲಿಲ್ಲ ಕಾಂಗ್ರೆಸ್ ಅವ್ರ ಕೈಲಿ. ಈಗ NDA ಪಾರ್ಟ್ನರ್ಸ್ ಎಲ್ಲ ಬಿಟ್ಟು ಹೊರಟೋಗಿದ್ದಾರಲ್ಲ, ಅವ್ರ ಜೊತೆ ಯಾರು ಬೇಕಾದ ಎಲ್ಲರೂ ಹೊರಟೋಗಿದ್ದಾರೆ. ಉಳಿದೋರು ಯಾರು? ಉಳಿದವರೆಲ್ಲ ಜೈಲಲ್ಲಿದ್ದಾರೆ, ಇಲ್ಲ ಬೇಲಲ್ಲಿದ್ದಾರೆ ಅಷ್ಟೇ. ಅದರಿಂದ ಇವರೇನೋ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಏನು ಅನ್ಸಲ್ಲ. ಜನಕ್ಕೂ ಅಷ್ಟೇ, ಲೀಡ್ರ್ ಇಲ್ದಿದ್ದ ಪಕ್ಷ ಇದು, ನಾಯಕನ ಇಲ್ದಿದ್ದ ಪಕ್ಷ, ಒಂಥರ ನಾವಿಕನಿಲ್ಲದ ದೋಣಿ ಇದು. INDA ಏನಿದೆ, ನಾವಿಕನಿಲ್ಲದ ದೋಣಿ. ಯಾರು ನಡೆಸ್ತಾರೆ, ಯಾರು ಅದನ್ನು ಮುಂಚೂಣಿಯಲ್ಲಿರ್ತಾರೆ, ನಾವಿಕ ಯಾರು ಅನ್ನೋದೇ ಇಲ್ಲದಂಥ ದೋಣಿಯಲ್ಲಿ ಈ INDA ಕೂತಿದೆ. ಅಲ್ಲ, ಈಗ ನಿಮ್ಗೆ ಅದನ್ನ NDA ಗೆ ಮತ್ತೆ ಅವರೆಲ್ಲ ಏನೋ BJP ಅವ್ರಿಗೆ ದೇವರೇ ದಡ ಮುಟ್ಟಿಸ್ತಾರೆ ಅಂತ. ಅಲ್ಲ, BJP ಅವರಿಗೆ ಅಶೋಕ್ ಅವರೇ ಬಹುಮತ ಗಳಿಸುವಂಥ ವಿಶ್ವಾಸ ಇದ್ದಿದ್ರೆ ಕೋಮು ಆಧಾರದ ಮೇಲೆ ಮತಯಾಚನೆ ಮಾಡಿದ್ದು ಯಾಕೆ? ಅಭಿವೃದ್ಧಿ ಆಧಾರದ ಮೇಲೆ ನೀವು ಮತಯಾಚನೆ ಮಾಡ್ಬೋದಿತ್ತಲ್ಲ. ಈಗ ಅಭಿವೃದ್ಧಿನೂ ಕೆಲವು ವಿಷಯ ಪ್ರಸ್ತಾಪ ಮಾಡಿದಿರ, ಇಲ್ಲ ಅಂತಿಲ್ಲ. ಆದರೆ ಇದ್ದಕ್ಕಿದ್ದಂತಾನೆ ಈ ಒಂದು ಕೋಮು ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಅಂತಾನೆ ಪ್ರಚಾರ ಮಾಡಿಕೊಂಡು ಅದರ ಆಧಾರದ ಮೇಲೆ ಮತಯಾಚನೆ ಮಾಡಿದ್ದು ಯಾಕೆ ಅಂತ ನೋಡಿ. ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ದಾರೆ. ನಾವೇನು ಮುಸ್ಲಿಮರ ವಿರೋಧಿ ಏನಲ್ಲ. ಆದರೆ ಯಾವಾಗ ಕಾಂಗ್ರೆಸ್ ಅವರು ಮುಸ್ಲಿಮರನ್ನು ಓಲೈಕೆ ಮಾಡೋಕ್ಕೆ ಶುರು ಮಾಡಿದ್ರು, ಮುಸ್ಲಿಮರಿಗೆ ಸಪ್ರೇಟ್ ಕಾನೂನನ್ನು ತರ್ತೀನಿ ಅಂದರು, ಈ ದೇಶದ ಹಣವನ್ನೆಲ್ಲ ಮುಸ್ಲಿಮರಿಗೆ ಮೀಸಲಿಡ್ತೀರಿ ಅಂತ ಹೇಳಿದ್ರು, ಆಗ ನಾವು ಮಾತನಾಡಲೇಬೇಕು. ತಂತ್ರ ಪ್ರತಿತಂತ್ರ ಮಾಡಲೇಬೇಕು. ಚುನಾವಣೆಯ ಭಾಗ ಇದು. ಈ ಚುನಾವಣೆಯ ಭಾಗ, ಈ ಯುದ್ಧದಲ್ಲಿ, ಈ ರಣರಂಗದಲ್ಲಿ ಆ ಥರದ್ದೆಲ್ಲ ನಾವು ಮಾಡಲೇಬೇಕಾಗ್ತತೆ. ಅದನ್ನ ಮಾಡಿದ್ದೀರಿ ಅಷ್ಟೇ. ಅಂದ್ರೆ ಆ ಮೂಲಕ ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಳೋ ಪ್ರಯತ್ನ. ಅಲ್ಪಸಂಖ್ಯಾತರನ್ನ ಓಲೈಸ್ಬೋದು. ಅಲ್ಲ, ಹಿಂದೂಗಳು ಯಾವತ್ತೂ BJPಗೆ ಬೆಂಬಲವಾಗಿ ನಿಂತಿದ್ದಾರೆ, ಅದು ಒಂದು ಬೇರೆ ಮಾತು. ಆದ್ರೆ ಎಲ್ಲ ಧರ್ಮದವ್ರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಶ್ನೆ ಇರೋದು, 10 ವರ್ಷ ಆಡಳಿತ ಮಾಡಿದಂಥ ಸರ್ಕಾರ ಅಥವಾ 10 ವರ್ಷ ಅಧಿಕಾರದಲ್ಲಿದ್ದಂಥ ಪ್ರಧಾನಮಂತ್ರಿ ತನ್ನ ಸಾಧನೆಯ ಆಧಾರದ ಮೇಲೆ ಓಟು ಕೇಳಬೇಕೇ ವಿನಃ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾರೆ ಅಥವಾ ಮುಸಲ್ಮಾನರಿಗೆ ಇನ್ನೇನೋ ಅನುಕೂಲವನ್ನು ಮಾಡಿಕೊಡ್ತಾರೆ, ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತಾದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರದ್ದೇ ಶಬ್ದಗಳನ್ನು ನಿಮಗೆ ಅದನ್ನ ನಾನು ಕೇಳ್ತೀನಿ. ಸ್ಕ್ಯಾರ್ಡ್ ಡಿಕ್ಟೇಟರ್, ಭಯಗೊಂಡಿರುವಂಥ ಸರ್ವಾಧಿಕಾರಿ, ಹಂಗಾನ ಅದು ಲೆಕ್ಕಾಚಾರ? ಭಯ ಯಾಕೆ? ಭಯಗೊಂಡಿರೋರು ಕಾಂಗ್ರೆಸ್ ಅವರು. ನೋಡಿ ಎಲ್ಲ ಇಡೀ ದೇಶದಲ್ಲಿರುವಂಥ 1000 ಚಾನಲ್ ಅವರು ಇವತ್ತು ಎಕ್ಸಿಟ್ ಪೋಲ್ ಮಾಡಿಸ್ತಾವ್ರೆ. ಎಕ್ಸಿಟ್ ಪೋಲಕ್ಕೆ ನಾವು ಭಾಗವಹಿಸಲ್ಲ, ನಾವು ಬೈಕಾಟ್ ಮಾಡ್ತೀರಿ, ಎಲ್ಲ ಚಾನಲಲ್ಲಿ ಬರೋವಂಥದ್ದು ಸುದ್ದಿ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಂದರೆ ಅವ್ರಿಗೆ ಎಲ್ಲಿ ಕಾನ್ಫಿಡೆನ್ಸ್ ಇದೆ ಈ ಚುನಾವಣೆಯಲ್ಲೇ ಗೆಲ್ತೀನಿ ಅಂತ? ಎಲ್ಲಿದೆ ಕಾನ್ಫಿಡೆನ್ಸ್ ಅವ್ರಿಗೆ? ಕಾನ್ಫಿಡೆನ್ಸೇ ಇಲ್ಲದೆ ಇರತಕ್ಕಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ. ಅದರ ರಿಸಲ್ಟ್ ಹೇಗಾಗ್ಬೋದು ಅನ್ನೋದು ಈ ದೇಶದ ಜನತೆಗೆ ಗೊತ್ತಿದೆ. ಹೋಗ್ಲಿ, ಈಗ ಕರ್ನಾಟಕದ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಶೋಕ್ ಅವರೇ? ಅನ್ನೋದು ಕರ್ನಾಟಕದ ಎಕ್ಸ್ಪೆಕ್ಟೇಷನ್ ಏನು? ನಾವು ಕರ್ನಾಟಕದಲ್ಲಿ ಸುಮಾರು 21ರಿಂದ 23 ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀರಿ. ಗೆಲ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ BJP ಮಾತ್ರನ ನಿಮ್ಮ ಇಡೀ ಮೈತ್ರಿಕೂಟನ? ನಿಮ್ಮ ಮೈತ್ರಿಕೂಟ 23 ಗೆಲ್ಲತ್ತೆ ಅಂತನಾ, BJP ಮಾತ್ರ ಗೆಲ್ಲತ್ತೆ ಅಂತನಾ, ಹೆಂಗೆ ಅದು? ಇಲ್ಲ, ಮೈತ್ರಿಕೂಟ ಸೇರಿ ನಾವು 23-24 ಸ್ಥಾನಕ್ಕೆ ನಾವು ರೀಚ್ ಆಗ್ತೀರಿ ಅಂತ. ಸೊ ಕಳ್ಕೊಳ್ಳೋ ಸೀಟ್ ಯಾವುದು ಹಂಗಿದ್ರೆ ಅಶೋಕ್ ಅವರೇ? ಕಳ್ಕೊಡೋದು ನೋಡೋಣ. ಇನ್ನು ಪೋಲ್ ಮಾಡೋ ಅಂಥದ್ದು ಇದೆಯಲ್ಲ. ಈಗ ಇನ್ನು ಚುನಾವಣಾ ಆಯೋಗದ್ದು ಇನ್ನೂ ಒಂದು ಗಂಟೆ ಇದೆ ಹೊರತು. 1 ಗಂಟೆ ಚುನಾವಣೆ ಆದ್ಮೇಲೆ 1 ಗಂಟೆವರೆಗೂ ಯಾವುದು ಚರ್ಚೆ. ನಮ್ದು ತಿಂಗಳಾಯ್ತು ಹೋಗಿ, ಅದನ್ನ ನಾವು ಗೆಲ್ತೀರಿ. ತಿಂಗಳಾಯ್ತು. ಕರ್ನಾಟಕದ ಮಾತನಾಡ್ಬೋದು, ತೊಂದರೆ ಇಲ್ಲ. ಇಲ್ಲ, ಆ ಥರ ಚುನಾವಣಾ ಆಯೋಗ ಇಡೀ ದೇಶಕ್ಕೆ ಇರೋದಂಥದ್ದು. ಕರ್ನಾಟಕ ಸಪ್ರೇಟಾಗಿ ಏನು ಮಾಡಲ್ಲ. ಒಟ್ಟಾರೆ ನಾವು ಗೆಲ್ತೀರಿ ಆ ವಿಶ್ವಾಸದೊಂದಿಗೆ ನಾವು ಚುನಾವಣೆಯನ್ನು ಮಾಡಿದ್ದೀರಿ. ನೋಡೋಣ, ಈ ಕಾಂಗ್ರೆಸ್ನವರ ಏನು ಗ್ಯಾರಂಟಿ ಸ್ಕೀಮ್ಸ್ ಇದೆ
ಆ ಗ್ಯಾರಂಟಿಗಳ ಸ್ಕೀಮ್ ಏನು ವರ್ಕ್ ಆಗಿದೆ, ನರೇಂದ್ರ ಮೋದಿಯವರ ಪ್ರಭಾವ ಏನಾಗಿದೆ, ಇವೆಲ್ಲನೂ ಕೂಡ ಇವಾಗ ಬಯಲಿಗೆ ಬಂದೇ ಬರ್ತತೆ. ಕಾಂಗ್ರೆಸ್ ಅವರು ಎಕ್ಸಿಟ್ ಪೋಲನ್ನು ಬೈಕಾಟ್ ಮಾಡಿದ್ದಾರೆ, ಬೇರೆ ಪ್ರಶ್ನೆ ಇಲ್ಲ ಮತ್ತೆ ಬರ್ತಾರೆ ಅಂತ ಹೇಳಿದ್ರು, ಎಕ್ಸಿಟ್ ಪೋಲಲ್ಲಿ ಬರ್ತೀವಿ ಅಂತ. ಎಲ್ಲರೂ ಬೇಕಾದಷ್ಟು ಮತ್ತೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಗೊತ್ತಿಲ್ಲ ಈಗ ಅವ್ರಿಗೆ. ತಾನೆ. ಓಕೆ, ಸಂತೋಷ ಬಂದರೆ ಯಾಕೆ ಸಡನ್ನಾಗಿ ಯೂ ಟರ್ನ್ ಆದರೂ ಗೊತ್ತಿಲ್ಲ. ಮೋಸ್ಟ್ಲಿ INDA ಮೀಟಿಂಗಲ್ಲಿ ಈಗಲೇ ಸೋಲನ್ನು ಒಪ್ಕೊಂಡಾಗ ಆಗ್ತೈತೆ, ಅದಕ್ಕೆ ಹೋಗಿ ಮುಖ ತೋರಿಸೋಣ ಅನ್ನೋ ದೃಷ್ಟಿಯಲ್ಲಿರ್ಬೋದು. ಈಗ ಹೆಂಗೆ ಬರೋಕ್ಕಾಗ್ತೈತೆ, ಎಲ್ಲ ಎದ್ದು ಬಿದ್ದು ಓಡಿ ಬರಬೇಕು, ತಯಾರಿ ಇಲ್ದಿರ ಎದ್ದು ಬಿದ್ದು ಓಡಿ ಬರಬೇಕಷ್ಟೇ ಅವರು. ಓಕೆ, ನಾವು ದೇಶದಲ್ಲಿ ಮತ್ತೊಮ್ಮೆ 3ನೇ ಬಾರಿ NDA ಒಳ್ಳೆಯ ಬಹುಮತದೊಂದಿಗೆ ನಾವು 400 ಸೀಟನ್ನು ಹೇಳಿದ್ದೀರಿ. ಹತ್ತತ್ರ 400 ಸೀಟನ್ನು ರೀಚ್ ಮಾಡೋವಂಥ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ನಮ್ಮ BJP ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಒಳ್ಳೆಯ ರಿಸಲ್ಟ್. ಯಾಕಂದರೆ ಕಳೆದ 20 ವರ್ಷ ನೋಡಿ ನೀವು, ಯಾವತ್ತೂ ಕೂಡ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ಹೋಗೇ ಇಲ್ಲ, ಅವರು ಡಬಲ್ ಡಿಜಿಟ್ ರೀಚ್ ಆಗೇ ಇಲ್ಲ. ಅವರು 9, 8, 7, 1 ಇಷ್ಟರಲ್ಲೇ ಇದ್ದಾರೆ. ಆದ್ದರಿಂದ ಈ ಬಾರಿನೂ ಕೂಡ ಅವರು ಡಬಲ್ ಡಿಜಿಟ್ ದಾಟಲ್ಲ ಕಾಂಗ್ರೆಸ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.